ನಮಸ್ಕಾರ. ಬನ್ನಿ, ಇವತ್ತು ನಾವು ಹಿಂದೂ ಧರ್ಮದ ಒಂದು ಅತ್ಯಂತ ಸುಂದರವಾದ ಆಚರಣೆಯಾದ ಪೂಜೆಯ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಸಂಪ್ರದಾಯ ಅಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ಪ್ರಯಾಣ. ಮೊದಲಿಗೆ ಪೂಜೆ ಅಂದ್ರೆ ಏನು? ಸಂಸ್ಕೃತದಲ್ಲಿ ಇದರ ಅರ್ಥ ಆರಾಧನೆ. ಅಂದ್ರೆ ನಮ್ಮ ಗಮನ ಬೇರೆ ಕಡೆ ಎಲ್ಲೂ ಹೋಗದ ಹಾಗೆ ನಮ್ಮ 5 ಇಂದ್ರಿಯಗಳಾದ ಸ್ಪರ್ಶ, ಶಬ್ದ, ವಾಸನೆ, ದೃಷ್ಟಿ ಮತ್ತು ರುಚಿಯನ್ನ ಬಳಸಿ ಮನಸ್ಸನ್ನ ದೇವರ ಮೇಲೆ ಕೇಂದ್ರೀಕರಿಸುವ ಒಂದು ಅದ್ಭುತವಾದ ವಿಧಾನ ಇದು. ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ. ಪೂಜೆ ಮಾಡುವಾಗ ಆರಾಧನೆಯ ಕೇಂದ್ರಬಿಂದು ಯಾವುದು? ಸಾಮಾನ್ಯವಾಗಿ ಅಂದ್ಕೊಂಡಾಗೆ ಹಿಂದೂಗಳು ಕೇವಲ ಒಂದು ಕಲ್ಲಿನ ವಿಗ್ರಹವನ್ನ ಪೂಜಿಸ್ತಾರಾ? ಇದರ ಹಿಂದಿನ ಸತ್ಯ ಏನು ಅಂತ ನೋಡೋಣ ಬನ್ನಿ. ಉತ್ತರ ಖಂಡಿತ ಇಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಹಿಂದೂ ಧರ್ಮದ ಪ್ರಕಾರ ದೇವರು ಆ ಮೂರ್ತಿ ಅಥವಾ ವಿಗ್ರಹಕ್ಕೆ ಸೀಮಿತನಲ್ಲ. ಅದು ಕೇವಲ ದೇವರ ಒಂದು ರೂಪ, ಒಂದು ಸಂಕೇತ ಅಷ್ಟೇ. ಅಂದ್ರೆ ಮೂರ್ತಿ ಅನ್ನೋದು ಒಂದು ಪವಿತ್ರವಾದ ಸಾಧನ ಅಂತ ಹೇಳಬಹುದು. ಕಣ್ಣಿಗೆ ಕಾಣದ ನಿರಾಕಾರವಾದ ಆ ದೈವಿಕ ಶಕ್ತಿಯ ಮೇಲೆ ನಮ್ಮ ಮನಸ್ಸನ್ನ, ನಮ್ಮ ಭಕ್ತಿಯನ್ನ ಕೇಂದ್ರೀಕರಿಸಲು ಸಹಾಯ ಮಾಡುವ ಒಂದು ಮಾಧ್ಯಮವಷ್ಟೇ. ಪೂಜೆಯ ಇಡೀ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಸುಂದರವಾದ ಕಲ್ಪನೆ ಇದೆ ಗೊತ್ತಾ? ಅದೇನೆಂದ್ರೆ ದೈವವನ್ನ ನಮ್ಮ ಮನೆಗೆ ಬಂದಿರುವ ಒಬ್ಬ ಅತ್ಯಂತ ಗೌರವಾನ್ವಿತ ಅತಿಥಿ ಅಂತ ಭಾವಿಸೋದು. ಹೌದು, ಯೋಚನೆ ಮಾಡಿ. ನಮ್ಮ ಮನೆಗೆ ಒಬ್ರು ತುಂಬಾನೇ ಪ್ರೀತಿಯ ಗೌರವಾನ್ವಿತ ಅತಿಥಿ ಬಂದ್ರೆ ನಾವು ಹೇಗೆಲ್ಲ ಉಪಚಾರ ಮಾಡ್ತೀವಿ, ಅದೇ ರೀತಿ ಭಕ್ತರು ತಮ್ಮ ಇಷ್ಟ ದೈವವನ್ನು ಅಷ್ಟೇ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾರೆ. ಈ ಸಂಪೂರ್ಣ ಪ್ರಕ್ರಿಯೆಯೇ ಪೂಜೆ. ಈ ಸಾಂಪ್ರದಾಯಿಕ ಆತಿಥ್ಯತೆ ಒಂದು ಹೆಸರಿದೆ. ಅದನ್ನ ಷೋಡಶೋಪಚಾರ ಪೂಜೆ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಷೋಡಶ ಅಂದ್ರೆ 16 ಮತ್ತು ಉಪಚಾರ ಅಂದ್ರೆ ಭಕ್ತಿಯಿಂದ ಮಾಡುವ ಸೇವೆ ಅಥವಾ ಅರ್ಪಣೆ. ಈ 16 ಹಂತಗಳು ನಾವು ಒಬ್ಬ ಅತಿಥಿಯನ್ನ ಸತ್ಕರಿಸಿದಂತೆಯೇ ಇರುತ್ತೆ. ಮೊದಲು ದೇವರನ್ನ ಪ್ರೀತಿಯಿಂದ ಆಹ್ವಾನಿಸೋದು, ಆಸನ ನೀಡಿ, ಕಾಲು ತೊಳೆಯಲು ನೀರು ಕೊಟ್ಟು, ವಸ್ತ್ರ, ಹೂವು, ಧೂಪ, ದೀಪ, ನೈವೇದ್ಯ ಅರ್ಪಿಸಿ, ಕೊನೆಗೆ ಪ್ರಾರ್ಥನೆಯೊಂದಿಗೆ ಧನ್ಯವಾದ ಹೇಳಿ ಬೀಳ್ಕೊಡೋದು. ಪ್ರತಿಯೊಂದು ಹಂತದಲ್ಲೂ ಪ್ರೀತಿ ಮತ್ತು ಗೌರವ ತುಂಬಿರುತ್ತೆ. ಸರಿ, ಈಗ ಪೂಜೆಯ ಹೃದಯ ಭಾಗಕ್ಕೆ ಬರೋಣ. ಈ ಎಲ್ಲ ಅರ್ಪಣೆಗಳು ಕೇವಲ ಸಾಂಕೇತಿಕ ಅಲ್ಲ. ಇವು ನಮ್ಮ ಎಲ್ಲ ಇಂದ್ರಿಯಗಳನ್ನು ಆರಾಧನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸೋಕೆ ಅಂತಾನೆ ರೂಪಿಸಿರೋದು. ಈ 16 ಹಂತಗಳಲ್ಲಿ 5 ಉಪಚಾರಗಳು ಅತಿ ಮುಖ್ಯ. ಇವನ್ನ ಪಂಚ ಉಪಚಾರ ಅಂತ ಕರೀತಾರೆ. ಹೆಸರೇ ಹೇಳುವಂತೆ ಪ್ರತಿಯೊಂದು ಉಪಚಾರಕ್ಕೂ ನಮ್ಮ ಒಂದೊಂದು ಇಂದ್ರಿಯಕ್ಕೂ ನೇರವಾದ ಸಂಬಂಧ ಇದೆ. ನೋಡಿ, ಇದು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಗಂಧ ಹಚ್ಚಿದಾಗ ನಮ್ಮ ಸ್ಪರ್ಶ, ಮಂತ್ರಗಳೊಂದಿಗೆ ಹೂಗಳನ್ನು ಅರ್ಪಿಸುವಾಗ ಶಬ್ದ, ಧೂಪದಿಂದ ಸುಗಂಧ, ದೀಪದಿಂದ ದೃಷ್ಟಿ ಮತ್ತು ನೈವೇದ್ಯದಿಂದ ರುಚಿ. ಹೀಗೆ ನಮ್ಮ ಎಲ್ಲಾ 5 ಇಂದ್ರಿಯಗಳು ಆ ದೈವದ ಆರಾಧನೆಯಲ್ಲಿ ಒಂದಾಗುತ್ತೆ. ಹಾಗಾಗಿ ಈ ಎಲ್ಲಾ ಸಂಪ್ರದಾಯಗಳು ಕೇವಲ ಯಾಂತ್ರಿಕ ಕ್ರಿಯೆಗಳಲ್ಲ, ಬದಲಿಗೆ ನಮ್ಮ ಪ್ರೀತಿ, ಆತಿಥ್ಯ ಮತ್ತೆ ಆಳವಾದ ಭಕ್ತಿಯನ್ನು ವ್ಯಕ್ತಪಡಿಸುವ ಒಂದು ಸುಂದರವಾದ ದಾರಿಯಷ್ಟೇ. ಆದರೆ ಪೂಜೆಯ ನಿಜವಾದ ಸೌಂದರ್ಯ ಇರೋದು ಈ ಆಚರಣೆಗಳಲ್ಲಿ ಮಾತ್ರ ಅಲ್ಲ, ಅದರ ಹಿಂದಿರೋ ಭಾವನೆಯಲ್ಲಿ. ಭಗವದ್ಗೀತೆಯಲ್ಲಿ ಒಂದು ತುಂಬಾನೇ ಸುಂದರವಾದ ಮಾತು ಬರುತ್ತೆ. ಅದೇನೆಂದ್ರೆ, ನೀವು ಎಷ್ಟೇ ದೊಡ್ಡ ಪೂಜೆ ಮಾಡುವುದಕ್ಕಿಂತ ಅಚಲವಾದ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು ಅಥವಾ ಸ್ವಲ್ಪ ನೀರನ್ನ ಅರ್ಪಿಸಿದ್ರೂ ಕೂಡ ಅದು ದೇವರಿಗೆ ಅತ್ಯಂತ ಪ್ರಿಯವಾಗುತ್ತೆ ಅಂತ. ಅಂದ್ರೆ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದೇನ್ ಗೊತ್ತಾ? ಅದೇ ಭಕ್ತಿ. ಅಂದ್ರೆ ಯಾವುದೇ ಷರತ್ತುಗಳಿಲ್ಲದ ಪ್ರೀತಿ ಮತ್ತು ಶರಣಾಗತಿಯ ಭಾವ. ನಾವೇನ್ ಅರ್ಪಿಸುತ್ತೇವೆ ಅನ್ನೋದಕ್ಕಿಂತ ಯಾವ ಭಾವನೆಯಿಂದ ಅರ್ಪಿಸುತ್ತೇವೆ ಅನ್ನೋದು 1000 ಪಟ್ಟು ಹೆಚ್ಚು ಮುಖ್ಯ. ಪೂಜೆಯ ಅಂತಿಮ ಗುರಿ ನಮ್ಮ ನಾನು ಅನ್ನೋ ಅಹಂಕಾರವನ್ನೇ ಕರಗಿಸ್ಬಿಡೋದು ಮತ್ತು ನಿಸ್ವಾರ್ಥವಾಗಿ, ಸಂಪೂರ್ಣವಾಗಿ ಆ ದೈವಿಕ ಶಕ್ತಿಗೆ ಶರಣಾಗೋದ್ರ ಮೂಲಕ ಅದರೊಂದಿಗೆ ಒಂದಾಗೋದು. ಪೂಜೆಯ ಕೊನೆಯಲ್ಲಿ ಹೇಳೋ ಒಂದು ಮಂತ್ರ ಈ ಸಂಪೂರ್ಣ ಶರಣಾಗತಿಯ ಭಾವವನ್ನೇ ಹಿಡಿದಿಡುತ್ತೆ. ನನ್ನ ದೇಹ, ಮಾತು, ಮನಸ್ಸು ಅಥವಾ ಇಂದ್ರಿಯಗಳಿಂದ ನಾನು ಏನೇ ಮಾಡಿದ್ರೂ ಅದನ್ನೆಲ್ಲ ನಿಸ್ವಾರ್ಥವಾಗಿ ದೇವರಿಗೆ ಅರ್ಪಿಸ್ತೇನೆ. ಇದು ಅಂತಿಮ ಸಮರ್ಪಣೆಯ ಸಂಕೇತ. ಹಾಗಾದ್ರೆ ಈ ಪೂಜೆಯ ತತ್ವವನ್ನ ನಮ್ಮ ದಿನನಿತ್ಯದ ಬದುಕಲ್ಲಿ ಹೇಗೆ ತರ್ಬೋದು? ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು, ಅದು ಎಷ್ಟೇ ಸಣ್ಣದಿರಲಿ, ಅದನ್ನ ಒಂದು ಅರ್ಪಣೆಯಾಗಿ, ಒಂದು ಪೂಜೆಯಾಗಿ ಹೇಗೆ ನೋಡ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.